ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಫ್ರೈಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಸೊಪ್ಪಿಗೆ ಬೇಯಿಸಿದ್ದೀನಿ. ಮಸೊಪ್ಪು ಸಾಂಬಾರು ಮಾಡಬೇಕು. ಇದು ಹಲಸಿನ ಬೀಜ ಬೇಯಿಸಿಟ್ಕೊಂಡಿರೋದು. ಓಕೆನಾ, ಅದು ರುಬ್ಬಾರ್ದು ಅಂತ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಇತ್ತು. ಸೊ ನಮ್ಮ ಅತ್ತಿಗೆಯವ್ರು ಕೊಟ್ಟಿದ್ದು ಮೊನ್ನೆ ತಿಂದಿದ್ನಲ್ಲ, ಅದು ಬೀಜ ಹಂಗೆ ಎತ್ತಿಟ್ಟಿದ್ದೆ. ಸೊ ಇವತ್ತು ನಿಮಗೊಂದು ಗುಡ್ ನ್ಯೂಸ್. ಏನು ಗೊತ್ತಾ, ನನ್ನ ಮಗಳು ಹೊಸದಾಗೆ ಇನ್ಸ್ಟಾಗ್ರಾಮಲ್ಲಿ ID ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ. ನಾನು ಡ್ಯಾನ್ಸ್ ಮಾಡಿ ಹಾಕ್ತೀನಿ ರೀಲ್ಸ್ನ ಅಂತ. ಸರಿ ಆಯಿತು ಅಂದ್ಬಿಟ್ಟು ಅವಳದೂ ಮಾಡಿದ್ದೀನಿ. ಅವಳ ಹೆಸರು ಬಂದು ಪ್ರತು 2014 ಪ್ರತು 2014. ಓಕೆನಾ, ಅವಳು ಇನ್ಮೇಲೆ ರೀಲ್ಸು ಡ್ಯಾನ್ಸ್ ಎಲ್ಲ ಮಾಡ್ತಾಳೆ. ಅದನ್ನು ಅವಳ ಐಡಿಲೇ ಅಪ್ಲೋಡ್ ಮಾಡ್ತಾಳೆ. ಒಂದು ಸ್ವಲ್ಪ ದಿವಸ ನನ್ನ ಐಡಿಲಿ ಅಪ್ಲೋಡ್ ಮಾಡ್ತೀನಿ, ಯಾಕಂದ್ರೆ ಒಂಚೂರು ನಮಗೆ ಗೊತ್ತಿರೋರೆಲ್ಲ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹಾಕ್ತೀನಿ. ಓಕೆನಾ, ನೋಡೋಣ ಹೇಗೆ ಮಾಡ್ತಾಳೆ ಡ್ಯಾನ್ಸ್ ಅಂತ. ಸದ್ಯಕ್ಕೆ ಒಂದು ಡ್ಯಾನ್ಸು ಅಂದ್ರೆ ಹಂಗೆ ಲಿಪ್ ಮೂಮೆಂಟ್ ಮಾಡಿದ್ದಾಳೆ ಸಾಂಗ್ಗೆ. ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದಾಳೆ. ಆ್ಯಕ್ಚುಲಿ ಅವಳೇ ಬೇರೆ ಡ್ರೆಸ್ ಹಾಕ್ಕೊಂಡಿದ್ಲು, ಈಗ ಚೇಂಜ್ ಮಾಡಿಬಿಟ್ಟಿದ್ದಾಳೆ. ಆಮೇಲೆ ಒಂದು ಮೀಶೋನಲ್ಲಿ ಒಂದು ಕುರ್ತಾ ತರಿಸಿದೆ. ಸೊ ಹೋಗಿ ರೀಲ್ಸ್ ನೋಡಿ, ಅದ್ರಲ್ಲಿ ಗೊತ್ತಾಗುತ್ತೆ. ಚೆನ್ನಾಗಿದೆ ಅದು ಕುರ್ತಾ, ಮಾತ್ರ ತುಂಬಾ ಚೆನ್ನಾಗಿದೆ. ಪ್ರೈಸು ಕೂಡ ಕಡಿಮೆನೇ. ಸೊ ಅದಕ್ಕೇ ತರಿಸಿದ್ದೆ. ಅದು ಮಾಡಮ್ಮ ತುಂಬ ಟ್ರೆಂಡಿಂಗಲ್ಲಿದೆ ಸಾಂಗು ಅಂದ್ಬಿಟ್ಟು ಮಾಡಿಸಿದ್ದೀನಿ. ಈಗ ಚಕ್ಕ ಅಂತ ಅಡುಗೆ ಮಾಡೋಣ. ಸೋಮವಾರದವರೆಗೂ ನನ್ನ ಮಗಂಗೆ ರಜಾ. ಅವಳು ಮತ್ತು ನಾಳೆ ಸ್ಯಾಟರ್ಡೆ ಸ್ಕೂಲ್ ಇದೆ. ಇವತ್ತು ರಜಾ ಕೊಟ್ಟಿದ್ದೆ. ನಮ್ಮ ಹಸ್ಬೆಂಡ್ಗೂ ರಜಾ ಇಲ್ಲ ಇವತ್ತು. ಸೊ ಹಂಗಾಗಿ ಬೆಳಿಗ್ಗೆ ಬೇಗ ಪೂಜೆ ಮುಗೀತು. ರೀಲ್ಸ್ ಮಾಡೋ ಅಷ್ಟರಲ್ಲೇ 1 ಗಂಟೆ ಆಗೋಯ್ತು ಇವಾಗ ಟೈಮು. ಇವಾಗ ಸಾಂಬಾರು ಮಾಡಿ ಇಟ್ಬಿಟ್ಟು ಬೇರೆ ಕೆಲಸಗಳನ್ನು ನೋಡ್ಕೋಬೇಕು. ನಮ್ಮ ಯಜಮಾನ್ರ ಜೊತೆ ರೀಲ್ಸೇ ಮಾಡಿಲ್ಲ. ಈ ನಡುವೆ ಕಾಮಿಡಿ ರೀಲ್ಸ್ ಮಾಡ್ತೀವಲ್ಲ ನಾವು, ನನ್ನ ಐಡಿಲಿ ಅದನ್ನು ಮಾಡಿಲ್ಲ. ಸೊ ಇವತ್ತಿಂದ ನನ್ನ ಮಗಳ ID ಕ್ರಿಯೇಟ್ ಮಾಡಿದ್ದೀನಿ. ನೋಡೋಣ ಎಷ್ಟು ಜನ ಫಾಲೋವರ್ಸ್ ಆಗ್ತಾರೆ, ಎಷ್ಟು ವ್ಯೂಸ್ ಹೋಗುತ್ತೆ ಅಂತ. ಒಂದೊಂದೇ ಡ್ಯಾನ್ಸ್ಗಳು ಕಲೀಲಿ ಅಂತ ಅಷ್ಟೇ. ಏನು ಸ್ಟೈಲ್ ಮಾಡಬೇಕು ಅನ್ನೋದೇನು ಆ ಥರ ಕಾನ್ಸೆಪ್ಟ್ ಇಲ್ಲ. ಸ್ವಲ್ಪ ಮಕ್ಕಳು ಎಲ್ಲದರಲ್ಲೂ ಅಪ್ಗ್ರೇಡ್ ಆಗಿರಲಿ, ಫಾಸ್ಟಲ್ಲಿರಲಿ, ಮತ್ತು ಎಲ್ಲ ಥರ ಡ್ಯಾನ್ಸು ಆ್ಯಕ್ಟಿಂಗು ಎಲ್ಲನೂ ಇರಬೇಕು. ಬರೀ ಓದೋದು ಮಾತ್ರ ಇರಬಾರ್ದಲ್ವಾ. ಹಾಗಾಗಿ ಇವಾಗ ಅವಳು ಮಾಡ್ತೀನಿ ಅಂದು ಸರಿ ಮಾಡಮ್ಮ ಅಂದ್ಬಿಟ್ಟು ಅವಳದೇ ID ಕ್ರಿಯೇಟ್ ಮಾಡಿದ್ದಾಳೆ. ನೋಡೋಣ ಹೇಗೆ ಮಾಡ್ತಾಳೆ ಡ್ಯಾನ್ಸ್ಗಳನ್ನು. ಅಂದರೆ ಟ್ರೆಂಡಿಂಗ್ ಯಾವ ಸಾಂಗ್ ಇರೋದು ಆ ಸಾಂಗ್ಗಳಿಗೆ ಪ್ರಾಕ್ಟೀಸ್ ಮಾಡಿ ಮಾಡ್ತಾಳೆ. ಮಾಡ್ತಾ ಬರ್ತಾ ಹೋಗುತ್ತೆ ಚೆನ್ನಾಗೆ. ಓಕೆ, ನೀವು ಯಾರೆಲ್ಲ ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲು, ಪ್ಲೀಸ್ ಹೋಗಿ ಅವಳ ಐಡಿನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಓಕೆ, ಹಾಗೆ ಲೈಕ್ ಕೊಡೋದು ಮರಿಬೇಡಿ. ಓಕೆ, ಹೇಳ್ತೀನಿ ಅವಳ ಐಡಿದು ಪ್ರತು 2014. ಗೈಸ್ ದಯವಿಟ್ಟು ನಮ್ಮಮ್ಮ ಇವಾಗ 10,000 ಫಾಲೋವರ್ಸ್ ಇದ್ದಾರೆ. 10,000 ಅಲ್ಲ 12,000 ಆಗಿದೆ. 12,000 ಆಗ್ಬಿಟ್ಟೈತಾ? ಓಕೆ, 12,000 ತನಕ ಕಳಿಸ್ಕೊಡಿ. 5,000. ನಾನು ಒಂದೇ ಮೊಬೈಲ್ ಅಲ್ಲಿ ಡಬಲ್ ID ಕ್ರಿಯೇಟ್ ಮಾಡಿದ್ದೀನಿ. ನಮ್ಮ ಮಮ್ಮಿದು ಒಂದು ಐಡಿ, ಅದೇ ಇದರಲ್ಲಿ ಇನ್ನೊಂದು ID ಕ್ರಿಯೇಟ್ ಮಾಡ್ಬಿಟ್ಟು ನಾನು ಇದ್ರಲ್ಲಿ ಹಾಕೊಂಡಿದ್ದೀನಿ. ಓಕೆ, ಸಿಗೋಣ ಆಮೇಲೆ. ಅವ್ನು ಮಾತಾಡ್ತಾನೆ ಗೈಸ್. ಅವ್ನು ಪೂರ್ತಿ ಮೂಗ್ ಫುಲ್ ಕಟ್ಕೊಂಬಿಟ್ಟಿದ್ದೆ, ಫುಲ್ ಕೋಲ್ಡ್ ಆಗ್ಬಿಟ್ಟಿದ್ದೆ, ಎಲ್ಲ ಒರ್ಸ್ಕೊಂಬಿಟ್ಟೈತೆ ಮೂತಿಗೆ ಗೊಂಡೆನ. ಸರಿ ನಡೀರಿ, ನಾನು ಸಾಂಬಾರು ನೋಡ್ತೀನಿ, ಬೇಗ ಟೈಮ್ ಆಯ್ತು. ಗೈಸ್ ಈ ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಿದ್ರಿ, ಹೇಳಿ ಗಾಯ್ಸ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನಡೀರಿ ಗಾಯ್ಸ್. ದಯವಿಟ್ಟು ಸಾಂಬಾರು ಮಾಡ್ಬೇಕಮ್ಮ, ಟೈಮ್ ಆಗುತ್ತೆ. ಸೊ ಗಾಯ್ಸ್ ನೋಡಿ, ಇವತ್ತು ಇನ್ನೊಂದು ರೀಲ್ಸ್ ಮಾಡೋಳೆ. ಸ್ಯಾಟರ್ಡೆ ಇವತ್ತು ವ್ಲಾಗು. ಸೊ ನಾನು ನೆನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವ್ನು ನೋಡಿ ನಾನು ಈಚೆ ಕಡೆ ಕ್ಯಾಕ್ ಮಾಡಿದೆ ಗಾಯ್ಸ್. ಸೊ ಈಗ ನಾನು ಡ್ರೆಸ್ ಹಾಕೊಂಡು ಇವಾಗ ಒಂದು ರೀಲ್ಸ್ ಮಾಡಿದ್ದಾಳೆ. ಓಕೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತದೆ. ನಾನಂತೂ ರೈಸ್ ಇಡಬೇಕು. ಆವಾಗಲೇ ಈ 3 ಗಂಟೆ ಆಗ್ತಾಯಿದೆ. ಇವತ್ತಿನ್ನು ಅಡುಗೆನೇ ಮಾಡಿಲ್ಲ. ಬೆಳಿಗ್ಗೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿ. ನಾನು ಚೆನ್ನಾಗಿ ಕಾಣಿಸ್ತಾರೆ ಕಮೆಂಟಲ್ಲಿ. ಯು ಆರ್ ಲುಕಿಂಗ್ ಸೋ ನೈಸ್ ಸಿಸ್ಟರ್ ಅಂತ ಹಾಕ್ಬಿಡಿ ಸಾಕು. ಆಯ್ತಾ? ಆಗಲ್ಲ, ಹೋಗ್ರಿ ಇಬ್ರು ಈಚೆ ಹೋಗ್ರಿ ಇವಾಗ. ಆಯ್ತು. ಸೊ ಗಾಯ್ಸ್ ಇವಾಗ ಎಣ್ಗಾಯಿ ಮಾಡ್ತಾ ಇದ್ದೀನಿ. ನೀರು ಚೆಲ್ತು. ಚಪಾತಿ ಮತ್ತು ಎಣ್ಗಾಯಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಹೆಸರು ಕಾಳನ್ನ ಬೇಯಿಸ್ತಾ ಇದ್ದೀನಿ, ನೆನೆಸಿರೋದು. ಉಸ್ಲಿ ಮಾಡೋಣ ಅಂತ. ತುಂಬ ದಿವಸ ಆಗಿತ್ತು. ಪಲ್ಯ ಬೇಕಲ್ಲ ಸೈಡಿಗೆ ನೆಂಚ್ಕೊಳ್ಳೋಕ್ಕೆ. ಸೊ ಹಂಗಾಗಿ ಉಸ್ಲಿ ಮಾಡಿದ್ರೆ ನಮ್ಮಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಕಡಲೆಕಾಳ್ದಾದ್ರೂ ಸರಿ, ಹೆಸರು ಕಾಳ್ದಾದ್ರೂ ಸರಿ. ಆನಿಯನ್ ಫ್ರೈ ಮಾಡ್ಕೊಳ್ತಾನೆ. ಇಲ್ಲಿ ಬಂದು ಮಸಾಲ ರೆಡಿ ಇದೆ. ಇಲ್ಲಿ ಬದನೆಕಾಯಿ ರೆಡಿ ಇದೆ. ಹಾಕೋಣ ಬದನೆಕಾಯಿ. ಸಿಡಿಯುತ್ತೆ, ಹಿಂದಕ್ಕೆ ನಿಂತ್ಕೋಬೇಕು, ಸ್ವಲ್ಪ ನೀರಲ್ವಾ ಹಂಗಾಗಿ ಬೀಳತ್ತೆ. ಬಿಡೋದ್ರೆ ಅವರೇ ಬೀಳೋದು, ನಾವಲ್ಲ. ನಾನೇ ಬೀಳೋದು ಬಿದ್ದೋದು. ಹಿಂಗೆ ಹೇಳ್ತಾರೆ ನೋಡಿ. ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟಿದ್ದಾಳೆ ಇಷ್ಟೊತ್ತು. ತಲೆ ಬಸ್ಕೊಂಡು ಸಾಟರ್ಡೆ ಮೇಡಮ್ ಅವ್ರದ್ದು ರೀಲ್ಸ್ ಹೆಂಗೆ ಓಡ್ತಾ ಇದೆ ಅಂದರೆ ಟಾಪಲ್ಲಿ ಓಡುತ್ತವ್ರೆ ಮೇಡಮ್, ಅಲ್ವಾ ಮೇಡಮ್? ಡೌನಲ್ಲಿ ಇಲ್ವೇ ಇಲ್ಲ. ನಾನು ಆಗ್ಲೇ ಅದನ್ನ ಕ್ರಿಯೇಟ್ ಮಾಡಿ ಎಲ್ಲ 2 ದಿವಸ ಒಂದು ದಿವಸ ಆಗಿರೋದಷ್ಟೇ. ಅದು 3,000-4,000 ವ್ಯೂಸ್ ಹೋಗೈತೆ. ಆಮೇಲೆ 100 ಮೆಂಬರ್ಸ್ ಫಾಲೋ ಮಾಡ್ತವ್ರೆ.
ಒಂದೂವರೆ ದಿವಸ ಅಷ್ಟೇ ಆಗ್ಲೇ ಫಾಲೋವರ್ಸ್. ಗಾಯ್ಸ್ ನೋಡಿ ನಾನು ಸ್ಲೈಮ್ ತಂದಿದ್ದೀನಿ. ನಾನು ನಿನ್ನೆ ನೋಡಿದಾಗೇನೋ 48 ಎಷ್ಟೋ ಇತ್ತು, ಇವತ್ತು ಬೆಳಗ್ಗೆ ನೋಡಲ್ಲ. ಇದು ಕ್ಯಾಂಗರು ನಾನು ಇವಾಗ ನೋಡ್ತೀನಿ 100 ಸಬ್ಸ್ಕ್ರೈಬ್ ಐ ಮೀನ್ ಫಾಲೋವರ್ಸ್. 100 ಫಾಲೋವರ್ಸ್ ಆಗೋರೆ. ಈ ಮಕ್ಕಕ್ಕೆ ನೀರು ಹಾಕೊಂಡಿದ್ಯಾ? ಅದ ಹತ್ತಿರದು ಉಪ್ಪು ನೀರು. ಅದ್ರ ಹೆಸರು ಕಾಳು. ಹೆಸರುಕಾಳು ಪಲ್ಯ ಮಾಡೋದು. ಸೊ ಗೈಸ್ ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನಾನು. ನಮ್ಮ ಮಮ್ಮಿ ತರ 12K ತನಕ ಓಡಿಸ್ಬಿಡಿ. ಇದನ್ನು ಇದು ಎಣ್ಗಾಯಿ, ಇದು ಚಪಾತಿಗೆ. ಇದನ್ನ ಹೆಂಗಾಯ ಇದು ಇದು ನಂಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ? ನನಗಿಷ್ಟ. ಯಾಕ ಇಷ್ಟ ಇಲ್ಲ? ಚಪಾತಿ ಎಣ್ಗಾಯಿ ಮಾಡಿದ್ರೆ ನಾನೇ ಫಸ್ಟ್ ತಿನ್ನೋದು. 3 ಚಪಾತಿ 4 ಚಪಾತಿ. ಓ ಶುರು ಮಾಡಿದ್ರಿ ಇವ್ರು ಕೋಳಿ ಜಗಳನ. ಬಾಯಿ ಮುಚ್ಕೊಂಡಿರುವಂತೆ. ಗಾಯ್ಸ್ ನಾನು ಸ್ಲೈಮ್ ತಂದಿದ್ದೀನಿ ನೋಡಿ. ನೋಡಿ ಸ್ಲೈಮ್ ಇದು ಕ್ಯಾಂಗರು ಸ್ಲೈಮ್ ಗೈಸ್. ಕ್ಯಾಂಗ್ರೂ ಸ್ಲೈಮ್. ಸೊ ಗೈಸ್ ಹಿಂಗೆ ಸಪೋರ್ಟ್ ಮಾಡ್ತೀನಿ. ಇದನ್ನ ಸಟ್ರಪ್ಪನ ಅಂಗಡಿಯಿಂದ ತಂದಿದ್ದೀನಿ ಗೈಸ್. ಶೆಟ್ರಪ್ಪನ ಅಂಗಡಿ. ಶೆಟ್ರಪ್ಪನ ಅಂಗಡಿಯಿಂದ ತಂದ್ಬಿಟ್ಟು ನನ್ನ ಮಗ. ಯಪ್ಪ ಸಪೋರ್ಟ್ ಮಾಡಿ, ಸಪೋರ್ಟ್. ಕಸ ಕಸ ಅಲ್ಲ ಅದು, ಮತ್ತೆ ಮಸಾಲ. ಮಸಾಲ ಕಸ ಅಂತ ನನ್ನ ಮಗ. ಜಾರ್ನ ನೀರಲ್ಲಿ ಮಸಾಲೆನ ತೊಳೆದ್ಬಿಟ್ಟು ಹಾಕಿ ಕಸ ಅಂತ. ಕಸ. ಸಕ್ರಿ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ. ಆಲ್ರೆಡಿ ಎಲ್ಲ ಸಪೋರ್ಟ್ ಮಾಡ್ತಾವ್ರಲ್ಲ, ಇನ್ನೇನ್ ಸಪೋರ್ಟ್ ಮಾಡ್ತಾರೆ. ನಂಗೆ ನಮ್ಮ ಮಮ್ಮಿಗಿಂತ 13 15 ಕಳಿಸ್ಬಿಡಿ. ನಮ್ಮ ಮಮ್ಮಿಯಿಂದ 5 ಸ್ವಲ್ಪ ಬೇಗ ಆಗತ್ತೆ ಇವಳ್ದು. ಯಾಕೆ ಹೇಳಿ? ಏನಕ್ಕೆ? ಬ್ಯಾಚುಲರ್ ಹುಡುಗಿ ಅದಕ್ಕೆ. ಬ್ಯಾಚುಲರ್ ಹುಡುಗಿ ಹುಡುಗಿರ್ಗಳು ಮಾಡ್ಬಿಟ್ರೆ ಬೇಗ ಓಡ್ಬಿಡುತ್ತೆ. ಫ್ಯಾಮಿಲಿ ಮಾಡಿದ್ರೆ, ಕಾಮಿಡಿದ್ ಮಾಡಿದ್ರೆ ಓಡುತ್ತಿಲ್ಲ ಅಂದ್ರೆ ಇಲ್ಲ. ಇದು ಎಂತ ಇದು ಚಿಕ್ಕಪ್ಪನದ ಸ್ಟಿಕ್ಕರ್ ಅಲ್ವಾ ಗಾಯ್ಸ್? ನೋಡೋಣ ಗಾಯ್ಸ್, ಅದು ಯಾರೋ ಫೇಮಸ್ ಆಗಿ ಅಲ್ವಾ? ಅಮ್ಮ ದುಪ್ಪ ಮಕ್ಕಳು ಫೇಮಸ್ ಆದ್ರೂ ಖುಷಿ, ನಾವು ಫೇಮಸ್ ಆದ್ರೂ ಖುಷಿ. ಅಮ್ಮ ಓ ಗೈಸ್, ನಮ್ಮ ಇಡೀ ರಿಲೇಟಿವ್ ಅಂದ್ರೆ ನಾನೇ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿರೋದು. ನಾನು ಫುಲ್ ಮೇಲಟ್ಟೋದು ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ ನಿಮ್ಗೆ? ಅವರು ಸ್ಟಾರ್ಟ್ ಮಾಡಿರ್ತಾರೆ, ಬಟ್ ಅಷ್ಟು ಪೋಸ್ಟ್ ಹಾಕಲ್ಲ, ಹಾಕಿರಲ್ಲ. ಅಮ್ಮ ಅಲ್ಲೋಡ ಏನಮ್ಮ? ಅಮ್ಮ ಅಲ್ಲೋಡ ರೀಲ್ಸ್ ಮಾಡ್ಬಿಟ್ಟು ಫೇಮಸ್ ಆಗ್ಬಿಟ್ರೆ ನಮ್ಮ ಮಮ್ಮಿ ಲೆವೆಲ್ ಇರ್ತೀನಿ ನಾನು. ಮಮ್ಮಿ ಲೆವೆಲ್ಗೆ ಮಮ್ಮಿಗಿಂತ ಚೆನ್ನಾಗಿ ಬೆಳಿತೀಯ ಕಣ. ನೀರು ಕೊಡು. ಯಾಕೆ? ಹಂಗೆ ಟ್ಯಾಲೆಂಟೆಡ್ ಸ್ಟಾರು ಎಲ್ಲ ಚೆನ್ನಾಗಿದ್ರೆ ಯಾರು ಬೇಕಾದ್ರೂ ಬೆಳಿತಾರೆ. ಯಾರ ತರನು ಏನ್ ಬೆಳೆಯೋದೇನ್ ಬೇಕಾಗಿಲ್ಲ. ಎಲ್ರಿಗೂ ನಮ್ಗಿಂತ ಚೆನ್ನಾಗೂ ಆಗ್ಬೋದು. ನೋಡಿ ಅದು ಇದಾಗತ್ತೆ, ತಳ ಹತ್ತು ಬಿಡುತ್ತೆ ಜಾಸ್ತಿ ನೀರ್ ಹಾಕಿಲ್ಲ ಅಂದ್ರೆ. ಆಮೇಲೆ ತೆಗೆದ್ಮೇಲೆ ಸರಿ ಹೋಗುತ್ತದೆ. ಅದಕ್ಕೆ ಅದಕ್ಕೆ ಕ್ಯಾಪ್ ಎಲ್ಲ ಎತ್ತಿದ್ರು ಅಲ್ಲೋಡಲ್ಲಿ ಕ್ಯಾಪ್ ಕೊಡೋದು. ಕುಕ್ಕರ್ ಕೂಗಿಸ್ತೀಯ? ಅಲ್ಲಿ ಮನ್ಕೋಬೇಕು ಅದು. ಮನಿಕೋಬೇಕು. ಸೊ ಗೈಸ್, ನಾನು ಆಕ್ಚುಲಿ ಇವಾಗ ಬರೀ ಕಾಮಿಡಿ ಅದಷ್ಟು ಮಾಡ್ತಾ ಇಲ್ಲ ನಾನು. ಡೈಲಾಗು, ಸಾಂಗು, ಡೈಲಾಗ್, ಮ್ಯೂಸಿಕ್. ಹಾಗೆ ಲಿಪ್ ಸಿಂಕ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಮಿನಿ ಬ್ಲಾಗ್ಸ್ ನೆಲ್ಲ ಹಾಕ್ತೀನಿ. ಮಿನಿ ವ್ಲಾಗ್ಸ್ ಆಗ್ತಾಳೆ ಫೇಮಸ್ ಆದ್ಮೇಲೆ. ಓಕೆನಾ? ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಟ್ಟದಾಗ ಮಾತಾಡೋರೆಲ್ಲ ಮಾತಾಡಿ, ಬೇಡ ಅಂತ ಏನು ಹೇಳಲ್ಲ ಅಲ್ವಾ? ಏನ್ ಮಾಡಕ್ಕಾಗುತ್ತೆ? ಎಲ್ಲಾ ತರನು ಇರ್ತಾರೆ ಜನ. ಕಣ್ಣಂಗ್ ಮಾಡಿ ಪ್ಲಸ್ ಮೈನಸ್ ಈಕ್ವಲ್ಸ್ ಎಲ್ಲ ಇರುತ್ತೆ. ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್. ಅವೆಲ್ಲ ಇರುತ್ತೆ. ಮ್ಯಾಕ್ಸ್ ಆಮೇಲೆ ಅದೆಲ್ಲ ಇರುತ್ತಲ್ಲ, ಹಂಗೆ ಲೈಫ್ ಅಲ್ಲಿ ಎಲ್ಲ ಇರುತ್ತೆ. ನಾನು ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀನಿ. ಐ ಡೋಂಟ್ ಕೇರ್. ಅಮಿತ ಸೋಸ್ತವ ಐ ಡೋಂಟ್ ಕೇರ್ ಅಂತ ಎಲ್ಲ ನಾನು ಫುಲ್ ಫಾರ್ಮ್ ಎಲ್ಲ ಹೇಳಲ್ಲ. ನಾನು ಸುಮ್ಮನೆ IDC ಅಂತೀನಿ, ಅರ್ಥ ಮಾಡ್ಕೊಬಿಡಿ. ಶಾಲ ಮುಂಚೆ ತಂದಿದ್ರು. ಆಯ್ತಾ? ಆಯ್ತು. ಇಬ್ರದು ಪುರಾಣ ನಡೀತೀರಾ ಈಚೆಗೆ? ಇಲ್ಲ ಕುಕ್ಕರ್ ಕೂಗ್ಲಿ. ಇಲ್ಲ ಕುಕ್ಕರ್ ಮೇಲೆ ಕುತ್ಕೊಬಿಡೋಣ. ನೋಡಿಲ್ಲ ಬಾಯ್ ಮಾಡಿ. ಬಾಯ್ ಬಾಯ್ ಗಾಯ್. ಸಕ್ಕರೆ ಮಾಡಿ ಕೂಸ ಮಾಡಿ ಸಕಾರ ಪಕಾರ ಸಕ್ಕರೆ ಮರಿ ಕೂಸುಂಬರಿ ಅಂತೆ. ಎಂತದ ಅದು? ಗುಂಡಮ್ಮ ಅಂದ್ರೆ ಕೆಲವ್ರು ಹೇಳ್ತಾರೆ ಗೊತ್ತಾ, ರೀಲ್ಸ್ ಮಾಡ್ಬಿಟ್ರೆ ಓದಲ್ಲ, ಬರೆಯಲ್ಲ, ಸಂಸಾರನೇ ಮಾಡಲ್ಲ ಅಂತ. ಅವೆಲ್ಲ ಸುಳ್ಳು. ಅಮ್ಮ ಏನಿದ್ರು ಮಾಡೋರು ಮಾಡ್ತಾರೆ. ಅವ್ರ ಟ್ಯಾಲೆಂಟ್ಗೆ ಒಂದು ನಿಮಿಷ ಅಷ್ಟೇ ಮಾಡೋದು ರೀಲ್ಸ್. ನೋಡಿ ಸಕ್ಕರೆ ರೀಲ್ಸ್ ಆಗ್ಲಿ ಅದು ಎಂತ ರೀಲ್ಸ್ ಹೇಳ್ತಾರೆ. ಅದು ರೀಲ್ಸ್ 1 ನಿಮಿಷ ಅಷ್ಟೇ ವಿಡಿಯೋ ಮಾಡೋದು. ಅದಕ್ಕಿಂತ ಕಡಿಮೆನೂ ಇರುತ್ತೆ, 30 ಸೆಕೆಂಡು 20 ಸೆಕೆಂಡ್ ಎಲ್ಲ. ಸೊ ಅಷ್ಟರಲ್ಲೆಲ್ಲ ಏನು ಓದದೆ ಬರೀದೆ ಭಾರಿ ಟೈಮ್ ಅದಕ್ಕೆ ಸ್ಪೆಂಡ್ ಮಾಡ್ಬಿಟ್ಟಿದೀವಿ ಅಂತೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಬೇಡಿ. ಆಗೋದು ಅಷ್ಟೇ 30 ಸೆಕೆಂಡು 1 ನಿಮಿಷ ಅಷ್ಟೇ ಮ್ಯಾಕ್ಸಿಮಮ್. ಅಂದರೆ 1 ನಿಮಿಷ ವಿಡಿಯೋ ಮಾಡೋದು ಒಂದು ಸಾಂಗ್. ಅದು 1 ನಿಮಿಷ ಮಾಡಿದ್ರೆ ಬೋರ್ ಆಗ್ಬಿಡುತ್ತೆ. 30, 20, 50 ಸೆಕೆಂಡ್ಸ್ ಅಷ್ಟೇ. ಅಷ್ಟಕ್ಕೆಲ್ಲ ನಾವು ದಿನ ಪೂರ್ತಿ ಎಫರ್ಟ್ ಅದಕ್ಕೆ ಹಾಕೊಂಡು ಕೂತಿರಲ್ಲ. ಏನೋ ಒಂದು ಸಾಂಗ್ ಚೆನ್ನಾಗಿದ್ರೆ ಮಾಡ್ತೀವಿ ಅಷ್ಟೇ.
ಇನ್ನೇನು ಸ್ಪೆಷಾಲಿಟಿ ಇಲ್ಲ. ಓದ್ತಾ ಇರ್ತಾರೆ, ಬರೀತಾ ಇರ್ತಾರೆ ಮಕ್ಕಳು. ನಮ್ಮದು ಮನೆ ಕೆಲಸ ಆಗ್ತಾನೆ ಇರುತ್ತೆ. ಸೊ ವಿಡಿಯೋಗೋಸ್ಕರ ಲೈಫೆಲ್ಲ ಸ್ಪಾಯ್ಲ್ ಮಾಡ್ಕೊಂಡೆಲ್ಲ ಏನು ನಿಂತ್ಕೊಳ್ಳಲ್ಲ. ಸೊ ಗೊತ್ತಿರುತ್ತೆ ಕೆಲವ್ರಿಗೆ ವಿಡಿಯೋ ಮಾಡೋರಿಗೆಲ್ಲ. ಕೆಲವ್ರು ಇರ್ತಾರೆ ಅನ್ಎಜುಕೇಟೆಡ್ ಫೂಲ್ಸ್ಗಳು, ಅಂದರೆ ಎಜುಕೇಟೆಡ್ ಆಗಿದ್ರು ಅನ್ಎಜುಕೇಟೆಡ್ ಥರ ಬಿಹೇವ್ ಮಾಡೋರು ಇರ್ತಾರೆ. ಅಂಥವ್ರಿಗೋಸ್ಕರ ಹೇಳ್ತಾ ಇರೋದಷ್ಟೇ. ನಮಗೆ ಗೊತ್ತಿರುತ್ತೆ ಏನು ಮಾಡಿಸ್ಬೇಕು ಏನು ಮಾಡಿಸ್ಬಾರ್ದು ಅಂತ ಮಕ್ಕಳಿಗೆ. ಓಕೆನಾ? ಇಳಿಮಾ ಇಳಿಮಾ. ಸೊ ಗೈಸ್, ನಾನು ಹಿಂಗೆ ನಂದು ಇವಾಗ ಇನ್ಸ್ಟಾಗ್ರಾಮ್ ಐಡಿಯಿಂದ ಹಿಂಗೆ ಸ್ಕ್ರೋಲ್ ಮಾಡ್ತಾ ಇದ್ನ ಕಮೆಂಟ್ಸ್ಗೆ ರಿಪ್ಲೈ ಕೊಡೋಕ್ಕೆ. ಆವಾಗ ಯಾರೋ ಒಬ್ರು ಹಾಕಿದ್ರು ಕಮೆಂಟು. ಅವ್ರು ಬಂದ್ಬಿಟ್ಟು ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹಾಕಿದ್ರು. ಓಕೆನಾ? ಅದಕ್ಕೇನೆ ಅವರು ನನಗೆ ಆಡಿಷನ್ ಕೊಡಿ, ಮೂವಿ ಆಡಿಷನ್, ಕನ್ನಡ ಸಾಂಗ್ಸ್ಗೆ ಚೆನ್ನಾಗಿ ಮಾಡ್ತೀರಾ ಅಂತ ಕಳಿಸಿದ್ರು. ನಾನು ನಿಜ ನಮ್ಮ ಮಮ್ಮಿಗೆ ತೋರಿಸ್ತಿದ್ದೆ. ಮಮ್ಮಿ ರಿಯಾಕ್ಷನ್ ಹೆಂಗಿತ್ತು ಕೇಳಿ. ಅವೆಲ್ಲ ಫೇಕ್ ಇರುತ್ತೆ, ಎಲ್ಲನೂ ಟ್ರಸ್ಟಿಂಗ್ ಆಗಿರಲ್ಲ. ಸೊ ಹಾಗಾಗಿ ಅದಕ್ಕೆಲ್ಲ ನಾವು ರಿಪ್ಲೈ ಮಾಡಲ್ಲ. ಏನಿದ್ರು ನಮ್ದು ಎಂಟರ್ಟೈನ್ಮೆಂಟ್ಗೋಸ್ಕರ, ಮಕ್ಕಳು ಬರೀ ಓದೋದ್ರಲ್ಲೇ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತೀವಿ ಅಂತ ಇಂಟ್ರೆಸ್ಟ್ ಇದ್ದರೆ ಮಕ್ಕಳಿಗೆ ಒಂದೊಂದು ರೀಲ್ಸ್ ಮಾಡಿಸಿ ಹಾಕ್ತೀನಿ ಅಷ್ಟೇ. ಅದು ಬಿಟ್ಬಿಟ್ಟು ಅದೆಲ್ಲ ಟ್ರಸ್ಟ್ ಮಾಡ್ಕೊಂಡು ನಾವು ಮೆಸೇಜು ಕಮೆಂಟು ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು, ಮೂವ್ ಆನ್ ಆಗಬೇಕು. ಯಾಕಂದರೆ ತುಂಬ ಜನ ಫೇಕ್ ಇರ್ತಾರೆ. ಇವಾಗ ಫಸ್ಟ್ ಆಫ್ ಆಲ್ ನಮಗೆ ಫಿಲಮ್ ಇಂಡಸ್ಟ್ರಿಯಲ್ಲೆಲ್ಲ ಮಾಡೋವಂಥ ಇಂಟ್ರೆಸ್ಟ್ ಇಲ್ಲ. ಸೊ ಸುಮ್ಮನೆ ನಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ರೀಲ್ಸ್ ಮಾಡೋದಷ್ಟೇ. ಅದಕ್ಕೆ ಅದನ್ನೆಲ್ಲ ನೀನು ರಿಪ್ಲೈ ಕೊಡಬೇಡ ಅಂತ ಹೇಳ್ದೆ. ನನಗೆ ಮೂವೀಸ್ ಮಾಡೋಕ್ಕೆ ಇಷ್ಟ, ಬಟ್ ವಾಟ್ ಏಜ್ ಅಲ್ಲಿ ತನಕ ಎಲ್ಲ ಹೋಗೋಕ್ಕೂ ಆಗಲ್ಲ ನಾವು. ಅವೆಲ್ಲ ಏನು ಮಾಡ್ಸಲ್ಲ. ಗೈಸ್ ನೋಡಿ ಚಪಾತಿ. ಅವರಪ್ಪ ಇಲ್ಲಿ ತನಕ ಬಿಟ್ಟಿರೋದೇ ದೊಡ್ಡ ವಿಷಯ, ಅಲ್ಲಿಗೆಲ್ಲ ಬಿಡಲ್ಲ. ಗೈಸ್ ನೋಡಿ ಚಪಾತಿ, ಚಪಾತಿ ಅಲ್ಲ, ಅದು ಕ್ಲೇ. ಅದು ಕ್ಲೇ ಅಲ್ಲ, ಚಪಾತಿ. ಇಲ್ಲಿ ಕಮ್ ಡೌನ್. ಇಲ್ಲ